ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ. ಕಿವಿ ಓಲಿ ಇಲ್ರಿ ತೆಗ್ದಿಟ್ಟೀನಿ ರೀ. ಒಂಥರ ಕಾಣತ್ತವ ನೋಡ್ರಿ ಕಿವಿ. ಭಾಳ ಇದಾಗಿವ್ರಿ. ಸಂಡೇ ಇವತ್ತು ತೆಗ್ದಿಡಮಂತ ತೆಗ್ದಿಟ್ಟಿದ್ರಿ. ನೈಟ್ ಎಲ್ಲ ಫುಲ್ಲು ತಲೆನೋವು ರೀ ಫ್ರೆಂಡ್ಸ. ಇಷ್ಟು ತಲೆನೋವು ಕೇಳಕ್ಕೆ ಹೋಗ್ಬೇಡ್ರಿ. ಕಂಪನಿಯಲ್ಲಿ ಟ್ಯಾಬ್ಲೆಟ್ ಹಾಕ್ಕೊಂಡೆ, ಕಮ್ಮಿ ಆಗಲಿಲ್ಲ. ಮತ್ತು ನಮ್ಮ ಮನೆಯವರು ನೈಟ್ ತಂದಿದ್ರು, ಅಡುಗೆನೂ ಮಾಡಿಲ್ಲ, ಏನಿಲ್ಲ. ಇಷ್ಟು ತಲೆನೋವು ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯದ್ರಿ. ಇವತ್ತು ನಾನು ಎದ್ದಿದ್ದು 11 ಗಂಟೆಗೆ ನೋಡ್ರಿ ಫ್ರೆಂಡ್ಸ. ಲೇಟ್ ಮಾಡಿದ್ದೆ. ನಮ್ಮ ಮನೆಯವರು ಟೀ ಮಾಡ್ಕೊಂಡು ಕೊಡ್ದುಬಿಟ್ಟು ಹೋದ್ರಿ. ನಂಗೆ ಹೇಳೋ ಬುದ್ಧಿನೂ ಆಗಿಲ್ಲ ರೀ, ಅಷ್ಟೊಂದು ನಂಗೆ ತ್ರಾಸ ಆಗತ್ತೈತ್ರಿ ಫ್ರೆಂಡ್ಸ. ಇವತ್ತೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಅದು ಏನಂತ ನೋಡೋಣ ಬರ್ರಿ. ನಾನು ಮಾಡ್ತಿರೋದು ಫ್ರೆಂಡ್ಸ ಮೊಟ್ಟೆ ಸಾಂಬಾರು. ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಮೊಟ್ಟೆ ಸಾರು ಮಾಡೋಕ್ಕೆ ನಾನೀಗ ಉಳ್ಳಾಗಡ್ಡಿನ ಒಂದೆರಡು ತೊಗೊಂಡಿನಿ ರೀ, ದೊಡ್ಡ ಸೈಜಲ್ಲಿರೋವು. ಕಟ್ ಮಾಡ್ಕೊಂಡ್ಬಿಟ್ಟು ಹುರ್ಕೊಂಡು ನೋಡಿರಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿನಿ ರೀ. ಮತ್ತು ಈ ಕಡೆ ಟೊಮಟೊನು ಒಂದು ದಪ್ಪಾಗಿ ಕಟ್ ಮಾಡಿಕೊಂಡು ಹುರ್ಕೊಂಡು ನೋಡಿರಿ ಫ್ರೆಂಡ್ಸ. ಒಂದೆರಡು ಟೊಮಟೊ ರೀ, ಮತ್ತು ಒಂದು 3 ಮೊಟ್ಟೆನ ನಾನು ಕುದಿಸ್ಕೊಂಡು ಇಟ್ಕೊಂಡಿನಿ ರೀ ಫ್ರೆಂಡ್ಸ. ಇವೆರಡು ನಾನು ಒಂದರಲ್ಲೇ ಹಾಕಿಬಿಟ್ಟು ಮಿಕ್ಸರ್ ಮಾಡ್ತೀನಿ ನೋಡಿರಿ. ನೋಡ್ಬೋದು ರೀ, ಎರಡು ಒಂದರಲ್ಲೇ ಹಾಕೀನಿ ರೀ ಫ್ರೆಂಡ್ಸ. ನಾನು ಹಾಕಿಬಿಟ್ಟು ನಾನೀಗ ಮಿಕ್ಸರ್ ಮಾಡಿ ನಿಮಗೆ ತೋರಿಸ್ತೀನಿ ರೀ ಯಾವ ಥರ ಬಂದಿದೆ ಅಂತ. ನೋಡ್ಬೋದು ರೀ, ಈ ಥರ ಗಟ್ಟಿ ಆಗ್ಯದಲ್ಲ ರೀ. ಒಂದು ಸ್ವಲ್ಪ ತರಿ ಆಗದ್ರಿ. ನೀರು ಹಾಕಿ ರುಬ್ಕೊಂಡು ನೋಡಿರಿ. ನೋಡ್ಬೋದು ರೀ ಯಾವ ಥರ ಬಂದದಂತ. ಇಷ್ಟು ಸಣ್ಣ ಇದಾಗಿರ್ಬೇಕು ನೋಡಿರಿ, ದಪ್ಪ ಇರಬಾರ್ದು ರೀ. ಪೂರ್ತಿ ಗ್ರೇವಿ ಥರ ಆಗ್ಬೇಕು ನೋಡಿರಿ. ಈಗ ನಾನು ಹುರ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಹುರ್ಕೊಂಡಿರುವಂಥ ಕಡಾಯಲ್ಲಿ ಪಲ್ಯ ಮಾಡಕತ್ತೀನಿ ರೀ. ಅದರಲ್ಲೇ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡಿರಿ. ಮತ್ತು ಪಲಾವ್ ಎಲೆ ಹಾಕ್ಕೊಂಡೀನಿ ರೀ. ಒಂದು ಪಲಾವ್ ಎಲೆ, ಇದ್ರ ವಾಸನೆ ಸಖತ್ ಟೇಸ್ಟಾಗಿರ್ತದೆ ರೀ. ಮತ್ತೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ಬೇಕು ರೀ, ಅಲ್ಲಿವರೆಗೂ ಬಿಡ್ಬೇಕು ನೋಡಿರಿ ಫ್ರೆಂಡ್ಸ್. ಈಗ ನಾನು ಬೆಳ್ಳುಳ್ಳಿನ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊಳ್ಳಕತ್ತೀನಿ ನೋಡಿರಿ. ನೋಡ್ಬೋದ್ರಿ, ಬೆಳ್ಳುಳ್ಳಿ ಈ ಥರ ಕೆಂಪಾಗಿದ್ರಿ. ಈಗ ನಾನು ಆ ಗ್ರೇವಿ ಏನು ಮಿಕ್ಸರಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದಲ್ರಿ, ಆ ಗ್ರೇವಿನ ಹಾಕೊಳ್ಳಕತ್ತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ ಯಾವ ಥರ ಬಂದು ಅಂತ. ನಿಮಗೆ ಜಾಸ್ತಿ ಗ್ರೇವಿ ಬೇಕಂದ್ರೆ ಇನ್ನೂ ಸ್ವಲ್ಪ ಟೊಮೆಟೊ ಈರುಳ್ಳಿ ಕಟ್ ಮಾಡಿ ಹುರ್ಕೊಕೊಂಡು ಮಿಕ್ಸರ್ ಮಾಡ್ಕೊಂಡು ಹಾಕೋಬೋದ್ರಿ. ಆದರೆ ನಮಗೆ ಇಷ್ಟು ಸಾಕು ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ ಯಾವ ಥರ ಬಂದು ಅಂತ. ಇದ್ರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕ್ರಿ ನಾವು. ಹಸಿ ವಾಸನೆ ಬರ್ತದಲ್ರಿ, ಒಂದು ಸ್ವಲ್ಪ ಹುರ್ಕೊಂಡಿರ್ತೀವಿ ರೀ ಮೊದಲೇ. ಆದರೆ ಇನ್ನೊಂದು ಸರಿ ಎಣ್ಣೆಯಲ್ಲಿ ಸಣ್ಣ ಮಾಡಿದ್ಮೇಲೆ ಈ ರೀತಿ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕ್ರಿ. ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಇಡೋಕ್ಕೆ ಹೋಗ್ಬಿಡ್ರಿ. ಈ ರೀತಿ ಹುರ್ಕೋಬೇಕು ನೋಡಿರಿ. ಇದು ಹುರ್ಕೊಳ್ಳೋವರೆಗೂ ಏನೂ ಹಾಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಇದು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಹಾಕೋಬೇಕ್ರಿ. ಈಗ ನಾನು ಇದಕ್ಕೆ ಕೊಬ್ಬರಿ ಹಾಕೊಳತ್ತೀನಿ ನೋಡಿರಿ. ಕೊಬ್ಬರಿನ ನಾನು ಮೊದಲೇ ಹುರಿದ್ಬಿಟ್ಟು ಸಣ್ಣ ಮಾಡಿ ಇಟ್ಕೊಂಡಿದ್ರಿ, ಅದೀಗ ಹಾಕೊಳತ್ತೀನಿ ನೋಡಿರಿ. ಅದರಿಂದ 2 ಅಕ್ಕನ್ನು ಹಾಕೊಳತ್ತೀನಿ ರೀ ಫ್ರೆಂಡ್ಸ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತದೆ ರೀ ಫ್ರೆಂಡ್ಸ. ಕೊಬ್ಬರಿನ ಹಾಕೊಳ್ಳಿ ನೋಡಿರಿ. ಈಗ ನಾನು ಇನ್ನೊಂದು ಸ್ವಲ್ಪ ಹಾಕೊಳತ್ತೀನಿ ನೋಡಿರಿ. ನಾನು ಜಾಸ್ತಿ ಮಾಡ್ಲಕತ್ತೀನಲ್ರಿ, ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹಾಕೊಳತ್ತೀನಿ ನೋಡಿರಿ. ಇದ್ರಾಗ ನಾನು ಈ ರೀತಿ ಹುರ್ಕೊಂಡು ಇಟ್ಕೊತೀನಿ ನೋಡಿರಿ ಫ್ರೆಂಡ್ಸ. ಒಂದೊಂದು ಸರಿ ನಮ್ಮಲ್ಲಿ ಸಂಡೇ ಲೈಟ್ ಇರೋಂಗಿಲ್ಲ ರೀ, ಹಾಗಾಗಿಬಿಟ್ಟು ನಾನು ಹುರ್ಕೊಂಡು ಇಟ್ಕೊತೀನಿ ರೀ, ಯಾವುದಕ್ಕೆ ಭೀ ಬರ್ತು ಅಂತ. ಇದನ್ನೆಲ್ಲ ನಾನು ಇನ್ನೊಂದು ಸರಿ ಹುರ್ಕೊತೀನಿ ನೋಡಿರಿ ಫ್ರೆಂಡ್ಸ. ಗ್ಯಾಸ್ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಹುರ್ಕೊತೀನಿ ನೋಡಿರಿ. ನಾನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕ್ರಿ. ಒಂದು ಸಣ್ಣ ಸ್ಪೂನಿಂದ 1 ಸ್ಪೂನು ಅರಿಶಿನ ಹಾಕಿ ನೋಡಿರಿ. ನಾನು ಅರಿಶಿನ ಹಾಕ್ಬಿಟ್ಟು ಮತ್ತು ನಾನು ಹುರ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ ಯಾವ ರೀತಿ ಬಂದದಂತ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ಈಗ ನೋಡಿರಿ, ನಾನು 1-2 ಸ್ಪೂನು ಗರಂ ಮಸಾಲ ಹಾಕಿ ನೋಡಿರಿ. ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗರಂ ಮಸಾಲ ಹಾಕೀನಿ ರೀ. ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ. ನಾನು
ಇದು ಚಲೋ ಹುರ್ಕೋಬೇಕ್ರಿ. ಇದು ನಾವು ಎಷ್ಟು ಚಲೋ ಹುರ್ಕೋತೀವಲ್ರಿ ಪಲ್ಯ ಅಷ್ಟು ಟೇಸ್ಟಿಯಾಗಿ ಬರ್ತದೆ ನೋಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಐತ್ರಿ, ಅದು ಹಾಕಿ ನೋಡಿರಿ ನಾನು. ಇದು ಹುರ್ಕೊಂಡಿದ್ದಷ್ಟು ಟೇಸ್ಟ್ ಬರ್ತದೆ ನೋಡಿರಿ ಫ್ರೆಂಡ್ಸ. ಹುರ್ಕೊಳ್ಳೋದ್ರಲ್ಲೇ ಮೇನ್ ಇದೆ ರೀ. ಈಗ ನನ್ನ ಹತ್ರ ಮೊಟ್ಟೆ ಸಾಂಬಾರು ಮಸಾಲ ಇಲ್ಲರಿ, ನಾನು ಚಿಕನ್ ಮಸಾಲ ಹಾಕಲತ್ತೀನಿ ನೋಡಿರಿ. ಒಂದು ಸ್ವಲ್ಪ ಐತ್ರಿ, ಅದೆಷ್ಟು ಹಾಕಲತ್ತೀನಿ ನೋಡಿರಿ. ನಾನು ಮನೆಯಲ್ಲಿ ಯಾವ ಮಸಾಲೆ ಇರುತ್ತೋ ಅದೇ ಮಸಾಲ ನಾನು ಯೂಸ್ ಮಾಡ್ತೀನಿ ರೀ. ಅದು ಇದು ಅಂತ ಏನಿಲ್ಲ ನೋಡಿರಿ. ಇದನ್ನು ನಾನ್ ವೆಜ್ ಮಸಾಲನೇ ಅಲ್ರಿ. ಮತ್ತು ಇದೊಂದು ಸ್ವಲ್ಪ ಬಿರಿಯಾನಿ ಮಸಾಲ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ, ಇಷ್ಟನ್ನು ನಾನು ಹಾಕಲತ್ತೀನಿ ನೋಡಿರಿ. ಬಿರಿಯಾನಿ ಮಸಾಲ ಫ್ಲೇವರ್ ಭಾಳ ಚಲೋ ಅದು ನೋಡಿರಿ ಇದ್ರದ್ದು. ಈಗ ನಾನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ, ಎಣ್ಣೆ ಬಿಡಾಕತ್ತದ ನೋಡಿರಿ ಫ್ರೆಂಡ್ಸ. ಇದಕ್ಕೆ ನೋಡಿರಿ, ಈ ರೀತಿ ಬರೋವರೆಗೂ ನಾವು ಚಲೋ ಹುರ್ಕೋಬೇಕು ನೋಡಿರಿ. ಈಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕೋರಿ ಫ್ರೆಂಡ್ಸ. ಚಿಲ್ಲಿ ಪೌಡ್ರ್ ಹಾಕೊಳಕತ್ತೀನಿ ನೋಡಿರಿ. ನಾನು ಇದರಿಂದ ಒಂದು 3 ಸ್ಪೂನ್ ಹಾಕ್ತೀನಿ ನೋಡಿರಿ. ಸಾಕ್ರಿ, 3 ಚಮಚ. ಇದನ್ನು ಒಂದು ಸರಿ ಚಲೋ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚಲೋ ಹುರ್ಕೋಬೇಕ್ರಿ ಫ್ರೆಂಡ್ಸ. ಎಲ್ಲ ಹಾಕಿರ್ತೀವಲ್ರಿ ನಾವು, ಹಾಕ್ಬಿಟ್ಟು ಚಲೋ ಹುರ್ಕೋಬೇಕು ನೋಡಿರಿ. ಇದಕ್ಕೆ ನೋಡ್ಬೋದ್ರಿ, ಈ ರೀತಿ ಬಂದದ್ದು ನೋಡಿರಿ ಫ್ರೆಂಡ್ಸ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿನಿ ನೋಡಿರಿ ನಾನು ಇದಕ್ಕೆ. ನೋಡ್ಬೋದ್ರಿ ಯಾವ ರೀತಿ ಬಂದದಂತ, ಎಷ್ಟು ಮಸ್ತಾಗಿ ಕಾಣತ್ತದಂತ. ಈಗ ಇದಕ್ಕೆ ನಾನು ನೀರು ಹಾಕೊಳತ್ತೀನಿ ನೋಡಿರಿ. ನೀರನ್ನು ನೋಡ್ಕೊಂಡ್ಬಿಟ್ಟು ಹಾಕೋರಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾಡ್ತಿರಲ್ಲ, ನೋಡ್ಕೊಂಡ್ಬಿಟ್ಟು ಹಾಕೋರಿ ಫ್ರೆಂಡ್ಸ. ನಮ್ಮ ಮನೇಲಿ ನಾವು ಇಬ್ಬರೇ ರೀ ಇರೋದು. 2 ಟೈಮ್ ಆಗಲಿ ಅಂತ ನಾನು 2 ಟೈಮ್ದು ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ. ಮಿಕ್ಸರ್ದು ತೊಳ್ಕೊಂಡ್ಬಿಟ್ಟು ಬಾಂಡಿ ಜಾರನ್ನು ತೊಳ್ಕೊಂಡ್ಬಿಟ್ಟು ಹಾಕ್ಕೊಂಡೆ ನೋಡಿರಿ ನಾನು. ಇನ್ನೊಂದು ಸ್ವಲ್ಪ ಹಾಕ್ಲತ್ತೀನಿ ನೋಡಿರಿ ಫ್ರೆಂಡ್ಸು ನಾನು ನೀರು. ನೋಡ್ಬೋದ್ರಿ ಎಷ್ಟು ಸಖತ್ತಾಗಿ ಬಂದದ ಗ್ರೇವಿ ಅಂತ. ಜಾಸ್ತಿ ಗಟ್ಟು ಇಲ್ಲ, ಜಾಸ್ತಿ ತೆಳುವಾಗೂ ಇಲ್ಲ. ನೋಡ್ಬೋದ್ರಿ, ಈ ರೀತಿ ಮಾಡ್ಕೊರಿ ನೀವು ಮನೆಯಲ್ಲಿ. ಎಲ್ಲರೂ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತೀನಿ ನೋಡಿರಿ ಫ್ರೆಂಡ್ಸ. ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಹಾಕೋರಿ. ಜಾಸ್ತಿ ಆದರೆ ತೆಗಿಯೋದಕ್ಕಾಗಲ್ರಿ, ಕಮ್ಮಿ ಇದ್ರೆ ಹಾಕೋಬೋದ್ರಿ ಫ್ರೆಂಡ್ಸ. ನೋಡ್ಬೋದ್ರಿ, ಇದೀಗ ನಾನು ಒಂದು ಕುದಿ ಬರೋವರೆಗೂ ಬಿಡ್ತೀನಿ ನೋಡಿರಿ ಫ್ರೆಂಡ್ಸ. ಮೊಟ್ಟೆ ಹಾಕಂಗಿಲ್ರಿ. ಒಂದು ಕುದಿ ಬಂದಮೇಲೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ. ನೋಡಿರಿ, ನೋಡಿದ್ರೇ ಎಷ್ಟು ಮಸ್ತಾಗಿ ಕಾಣತ್ತದಂತ. ಎಣ್ಣೆ ಸ್ವಲ್ಪ ಹಾಕಿನ್ರಿ ನಾನು. ಕೊಬ್ಬರಿ ಉಳ್ಳಾಗಡ್ಡಿ ಹಾಕಿನಲ್ರಿ, ಅದ್ರದ್ದು ಎಣ್ಣೆ ಬಿಟ್ಕೊಂಡದ್ದು ನೋಡಿರಿ. ಮೊಟ್ಟೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ ನಾನು. ಈಗಿದು ಕುದಿ ಬಂತು ನೋಡಿರಿ. ಕುದಿ ಬಂದಮೇಲೆ ನಾನು ಒಂದೊಂದೇ ಮೊಟ್ಟೆನ ಬಿಡ್ತೀನಿ ನೋಡಿರಿ ಫ್ರೆಂಡ್ಸ. ಮೊಟ್ಟೆ ಹಾಕಿದ ಮೇಲೆ ಒಂದು 5 ನಿಮಿಷ ಗ್ಯಾಸ್ ಸಣ್ಣ ಮಾಡಿಬಿಟ್ಟು ಮ್ಯಾಲೆ ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ಬೇಕ್ರಿ ಫ್ರೆಂಡ್ಸ. ಇಷ್ಟು ಸಖತ್ತಾಗಿ ಇಷ್ಟು ಟೇಸ್ಟಿಯಾಗಿ ಬರ್ತದಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಸಲ ನಾನು ಮಾಡಿರೋ ಪದ್ಧತಿಲಿ ಮಾಡಿ ಮನೆ ಮಂದಿಗೆಲ್ಲ ಇಷ್ಟ ಆಗ್ತದೆ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ ಯಾವ ರೀತಿ ಬಂದದಂತ. ಈಗ ಇದಕ್ಕೆ ನೋಡಿರಿ ಕುದಿ ಹೊಂಟದ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ ಎಷ್ಟು ಚಲೋ ಆಗ್ಯದಂತ, ಎಷ್ಟು ಸಖತ್ತಾಗಿ ಕಾಣತ್ತದ. ನೋಡಿದ್ರೇ ತಿನ್ಬೇಕು ಅನ್ನಿಸ್ತದೆ ನೋಡಿರಿ. ಇದಕ್ಕೆ ಮೇನ್ ಅಂತಂದ್ರೆ ಕಾಂಬಿನೇಷನ್ ಜೋಳದ ರೊಟ್ಟಿ ನೋಡಿರಿ ಫ್ರೆಂಡ್ಸ. ಜೋಳದ ರೊಟ್ಟಿ ಈ ಮೊಟ್ಟೆ ಸಾರು ಇಷ್ಟು ಚೆನ್ನಾಗತ್ತಂದ್ರೆ ಫ್ರೆಂಡ್ಸ ಕೇಳೋಕ್ಕೆ ಹೋಗ್ಬೇಡ್ರಿ. ಅಷ್ಟು ಸಖತ್ತಾಗಿ ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿರಿ. ನೀವೊಂದು ಸರಿ ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೆಂಗೆ ಬಂದದಂತ ಕಮೆಂಟಲ್ಲೇ ತಿಳಿಸಿ ಫ್ರೆಂಡ್ಸ. ನೋಡಿರಿ, ಇದು ಕುದ್ದಾದ್ಮೇಲೆ ನಾನು ಲಾಸ್ಟಿಗೆ ನಿಮಗೆ ತೋರ್ಸಕತ್ತೀನಿ ನೋಡಿರಿ ಫ್ರೆಂಡ್ಸ. ಈಗ ನೋಡಿರಿ ಕುದ್ದ ನೋಡಿರಿ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟಿದ್ರಿ. ಪೂರ್ತಿ ಕುದ್ದಾದ್ಮೇಲೆ ನಾ ಈಗ ಗ್ಯಾಸ್ ಆಫ್ ಮಾಡಿ ತೋರ್ಸಕತ್ತೀನಿ ನೋಡಿರಿ ಫ್ರೆಂಡ್ಸ. ಯಾವ ರೀತಿ ಬಂದದಂತ ನೋಡ್ಬೋದ್ರಿ. ಎಷ್ಟು ಸಖತ್ತಾಗಿ ಬಂದದ್ದು ನೋಡಿರಿ ಫ್ರೆಂಡ್ಸ. ನೋಡಿದ್ರೇ ತಿನ್ಬೇಕನ್ನೋ ಅಷ್ಟು ಚಲೋ ಬಂದದ ನೋಡಿರಿ. ಬಾಯ್ ಫ್ರೆಂಡ್ಸ.